ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಸಿಲ್ವರ್ ಹಾಗೂ ಗೋಲ್ಡ್ ಪ್ರೈಸ್ ಹೈಯಲ್ಲಿ ಇದೆ ಅಂತ ಇನ್ವೆಸ್ಟ್ ಮಾಡಲಿಲ್ಲ, ಆದರೆ ಈಗಲೂ ಅದರ ಪ್ರೈಸ್ ಜಾಸ್ತಿ ಆಗ್ತಾನೆ ಇದೆ. ಈಗ ಸಿಲ್ವರ್ ಆ್ಯಂಡ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ ಹೆಚ್ಚಿನವರಿಗೆ ಇದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಲ್ಲಿ ನೀವು ಯಾವಾಗ ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಯಾಕಂದ್ರೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕೂಡ ಅಸೆಟ್ಸ್ಗಳು, ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಆದರೆ ನಾವು ಹೈ ವ್ಯಾಲ್ಯೂ ಕೊಟ್ಟು ಬೈ ಮಾಡ್ತಿದ್ದೀವಾ ಅಥವಾ ಸರಿಯಾದ ವ್ಯಾಲ್ಯೂ ಕೊಟ್ಟು ಬೈ ಮಾಡ್ತಿದ್ದೀವಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಲಾಸ್ಟ್ ಒಂದು ವರ್ಷದಲ್ಲಿ ಸಿಲ್ವರ್ ಆಲ್ಮೋಸ್ಟ್ 150ರಿಂದ 170% ರಿಟರ್ನ್ ಕೊಟ್ಟಿದೆ, ಗೋಲ್ಡ್ 70ರಿಂದ 75% ರಿಟರ್ನ್ ಕೊಟ್ಟಿದೆ. ಈ ತರ ಕಡಿಮೆ ಟೈಮಲ್ಲಿ ಜಾಸ್ತಿ ರಿಟರ್ನ್ ಸಿಕ್ಕಿದಾಗ, ಹಾಗೆ ಆಲ್ ಟೈಮ್ ಹೈ ಅಂದರೆ ಇಲ್ಲಿಯವರೆಗಿನ ಹೈಯೆಸ್ಟ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇರುವಾಗ ಬೈಯಿಂಗ್ ಮಾಡುವಾಗ ಕೇರ್ಫುಲ್ ಆಗಿರಬೇಕು. ಯಾಕೆ ಹೇಳಿದೆ ಅಂದರೆ, ರೀಸೆಂಟ್ ಸಿಲ್ವರ್ ಅಲ್ಲಿ ಆಗಿರುವಂತಹ ಒಂದು ಇನ್ಸಿಡೆಂಟ್ನ ಹೇಳ್ತೀನಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಐ ಥಿಂಕ್ ಡೇಟ್ ಡಿಸೆಂಬರ್ 29 ಇರಬೇಕು. ಅವತ್ತು ಒಂದೇ ದಿನ ಸಿಲ್ವರ್ ETF ಗಳು 8ರಿಂದ 10% ಗ್ಯಾಪ್ ಅಪ್ ಓಪನ್ ಆಗಿತ್ತು. ಆದರೆ ಅದೇ ದಿನ ಮಾರ್ಕೆಟ್ ಓಪನ್ ಆಗಿ ಸ್ವಲ್ಪ ಹೊತ್ತಲ್ಲೇ ಸಿಲ್ವರ್ ಪ್ರೈಸ್ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೂ 12:15ರಿಂದ 12:30 ಒಳಗೆ ಆಲ್ಮೋಸ್ಟ್ 20% ಡೌನ್ ಆಯಿತು. ಅಂದರೆ ಅವತ್ತಿನ ಡೇ ಹೈಯಿಂದ ಆಲ್ಮೋಸ್ಟ್ 30% ಡೌನ್ ಆಗಿತ್ತು. ಅದಾದ ಮೇಲೆ ಕೆಲವೇ ನಿಮಿಷಗಳಲ್ಲಿ ಅಷ್ಟೇ ಸ್ಪೀಡಾಗಿ ರಿಕವರಿ ಕೂಡ ಆಯಿತು. ಆದರೆ ಇಲ್ಲಿ ಮೇನ್ ವಿಷಯ ಏನಂದರೆ, ಈ ತರಹ ಏನಾದರೂ ಡೌನ್ ಮೂಮೆಂಟ್ ಆದರೆ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ನಿಮಗೆ ಇದೆಯಾ ಅಂತ ಮೊದಲು ನೀವು ಡಿಸೈಡ್ ಮಾಡ್ಕೋಬೇಕು. ಸದ್ಯದ ಕಂಡೀಷನ್ನಲ್ಲಿ ಸಿಲ್ವರ್ನಲ್ಲಿ ಒಂದೇ ದಿನಕ್ಕೆ 2, 3, 4% ಮೂವ್ಮೆಂಟ್ ಕಾಮನ್ ಆಗಿರುತ್ತೆ. ಅದು ಅಪ್ಸೈಡ್ ಆಗಿರ್ಬೋದು ಅಥವಾ ಡೌನ್ ಸೈಡ್ ಆಗಿರ್ಬೋದು. ಇದಕ್ಕೆ ನೀವು ರೆಡಿ ಇರಬೇಕಾಗತ್ತೆ. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕಂದ್ರೆ, ಲಾಭ ಜಾಸ್ತಿ ಸಿಗುತ್ತೆ ಅಂತ ಇರೋ ಎಲ್ಲ ದುಡ್ಡನ್ನು ತಗೊಂಡು ಸಿಲ್ವರ್ನಲ್ಲಿ ಅಥವಾ ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈಡ್ ಆಗಿರಲಿ. ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಈಕ್ವಿಟಿ ಅಂದರೆ ಸ್ಟಾಕ್ಸ್ ಆಗಿರ್ಬೋದು, ಇಂಡೆಕ್ಸ್ ಫಂಡ್ಸ್ ಆಗಿರ್ಬೋದು, ಹೀಗೆ ಈಕ್ವಿಟಿಲಿ ಇನ್ವೆಸ್ಟ್ಮೆಂಟ್ ಇರಬೇಕು. ಅದರ ಜೊತೆಗೆ ಸ್ವಲ್ಪ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇನ್ವೆಸ್ಟ್ಮೆಂಟ್ನ ಇಟ್ಕೋಬಹುದು. ಇನ್ನು ಈ ಗೋಲ್ಡ್ ಆ್ಯಂಡ್ ಸಿಲ್ವರ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇಟ್ಟಿರೋ ದುಡ್ಡನ್ನು ಕೂಡ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಅಪರ್ಚುನಿಟೀಸ್ ಸಿಕ್ಕಾಗ ಸ್ವಲ್ಪ ಸ್ವಲ್ಪ ಬೈ ಮಾಡಿ. ಫಾರ್ ಎಕ್ಸಾಂಪಲ್, ಸಿಲ್ವರ್ನಲ್ಲಿ 20,000 ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಸ್ಟಾರ್ಟಿಂಗಲ್ಲಿ 5,000 ಇನ್ವೆಸ್ಟ್ಮೆಂಟ್ ಮಾಡಿ. ಅದಾದ ಮೇಲೆ ಸಿಲ್ವರ್ನಲ್ಲಿ ಪ್ರೈಸ್ ಕ್ರ್ಯಾಶ್ ಆದಾಗ ಅಥವಾ ಹೆವಿ ಪ್ರೈಸ್ ಡೌನ್ ಆದಾಗ, ಅಂದರೆ 4%, 8%, 10%, 12% ಹೀಗೆ ಡೌನ್ ಆದಾಗ ಮತ್ತೆ 5,000 ಇನ್ವೆಸ್ಟ್ಮೆಂಟ್ ಮಾಡಿ. ಈ ಥರದ ಅಪರ್ಚುನಿಟಿ ಸಿಕ್ಕಾಗ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ. ಈ ಥರದ ಸಿಚುವೇಶನಲ್ಲಿ ಇದೇ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನೀವು ಈಗ ಗೋಲ್ಡ್ ಆ್ಯಂಡ್ ಸಿಲ್ವರ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಹಿಂದಿನ ರಿಟರ್ನ್ಸ್ ನೋಡಿ ಅದೇ ರೀತಿಯ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಹಾಗಂತ ರಿಟರ್ನ್ ಸಿಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ಡೀಸೆಂಟ್ ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.